ಟು ಮೈ ಚಾನಲ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆದಂತ ಪಾಸ್ತಾ ಮಾಡ್ತಾ ಇದ್ದೀನಿ ಮನೆಯಲ್ಲೇ. ಹಂಗಾಗಿ ಇಲ್ಲಿ ಚಪಾತಿ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ಈ ಬೇಗ ಲಟ್ಟಿಸಿ ಪಾಸ್ತಾ ಟೈಪ್ ಶೇಪ್ ಕೊಡೋಣ. ಮಗಳು ಅಳ್ತಾ ಇದ್ದಾಳೆ, ಏನ್ ಮಾಡಕ್ಕೂ ಬಿಡ್ತಾ ಇಲ್ಲ. ಈಗ ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್, ಇಲ್ಲಿ ಟೊಮೊಟೊ, ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ, ಮತ್ತೆ ಈರುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, ಮತ್ತೆ ಬೆಳ್ಳುಳ್ಳಿ, ಟೊಮೆಟೊ ತಗೊಂಡಿದ್ದೀನಿ. ಇದಕ್ಕೆ ಒಂದು ಮೆಣಸಿನಕಾಯಿ ಹಾಕಿದ್ರೆ ರುಬ್ಕೊಂಡ್ ಬಂದ್ರೆ ಇದು ಸಾಸ್ ಆಗುತ್ತೆ. ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ, ಹಂಗಾಗಿ ಸಾಸ್ ರೆಡಿ ಆಗುತ್ತೆ ಇದು. ನೋಡ್ರಿ, ನಾನು ಪಾಸ್ತಾ ಮಾಡೋದಕ್ಕೆ ಈಗ ಲಟ್ಟಿಸ್ಕೊಂಡು ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ಇದನ್ನ ಈ ತರ ಮಾಡ್ಕೊಂತೀನಿ ಅಷ್ಟೇ, ಸಿಂಪಲ್. ನೋಡಿ, ಪಾಸ್ತಾ ತರ ರೆಡಿ ಆಯ್ತಿದೆ. ಈ ತರ ಮಾಡ್ಕೊಂತೀನಿ ಎಲ್ಲವನ್ನು. ಸಣ್ಣದ್ ಬೇಕಾದ್ರೆ ಸಣ್ಣದ್ ಮಾಡ್ಕೋಬೇಕು, ದೊಡ್ಡದ್ ಬೇಕಾದ್ರೆ ದೊಡ್ಡದ್ ಮಾಡ್ಕೋಬಹುದು. ಇದನ್ನೆಲ್ಲ ಮಾಡ್ಕೊಂಡು ಸಿಗ್ತೀನಿ ನಾನು ನಿಮ್ಗೆ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯ್ತು. ಕರೆಂಟ್ ಒಂದೋಯ್ತು, ಇದೇ ಟೈಮಲ್ಲಿ ಹೋಗುತ್ತೆ ನೋಡಿ ಫ್ರೆಂಡ್ಸ್. ನಾನು ಮಾಡೋ ಟೈಮಲ್ಲಿ ಒಂದ್ ಚಂಬ್ ನೀರ್ ಹಾಕಿ ಕುದಿಯೋದಕ್ಕೆ ಇಡ್ತೀನಿ. ಪಾಸ್ತಾ ಮಾಡಕತ್ತೀನಿ, ಪಾಸ್ತಾ. ಸಾಸನ್ನು ಹಾಕೊಳ್ಳಿಲ್ಲ, ಬೇಜಾರಾಗೋಯ್ತು. ಈ ಕರೆಂಟ್ ಹೋಗುತ್ತೆ ಅಂತ ಗೊತ್ತಿದ್ರೆ ಮುಂಚೆನೆ ಹಾಕೊಂಡ್ ಇಟ್ಕೊಂತಿದ್ದೆ. ಮತ್ತೇನ್ ಮಾಡಕ್ಕಲ್ಲ, ಅದು ನೀರ್ ಚೆನ್ನಾಗ್ ಕುದಿಲಿ. ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ, ಉಪ್ಪು ಹಾಕಿ ಕುದಿಯೋದಕ್ ಬಿಡ್ತೀನಿ. ಎಲ್ಲ ಈ ತರ ಮಾಡ್ಕೊಂಡ್ ಇಟ್ಕೊಂಡಿದೀನಿ ನೋಡ್ರಿ ನಾನು ಪಾಸ್ತಾ. ಇವಾಗ ನೀರ್ ಕುದಿತಾ ಇದೆ ಅಲ್ವಾ. ಇವಾಗ ಒಂದೊಂದಾಗಿ ಹಾಕೊಂತ ಹೋಗ್ತೀನಿ. ನನ್ನ ಮೈಕು ಕೂಡ ಆಫ್ ಆಗೋಯ್ತು, ಕರೆಂಟ್ ಇರ್ಲಕ್ಕ ಚಾರ್ಜೇ ಇಟ್ಟಿದ್ದಿಲ್ಲ. ಹಂಗಾಗಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡು ಅವನ್ನೆಲ್ಲ ಹಾಕೊತಾ ಇದ್ದೀನಿ ನೀಟಾಗಿ. ಹಾಕೊಂಡ್ಬಿಟ್ಟು ಇಲ್ಲಿ ಕೈ ಆಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆಲ್ರೆಡಿ 15 ನಿಮಿಷ ಆಯ್ತು ಅನ್ಸುತ್ತೆ. ಇನ್ನೊಂದ್ 5 ನಿಮಿಷ ಕುದಿಲಿ, ಅಷ್ಟೊತ್ತಿಗೆ ನಾವು ಒಗ್ಗರಣೆ ಹಾಕೊಂಡ್ಬಿಡೋಣ. ಸಾಸ್ ಅಂತೂ ಮಾಡಕ್ಕಾಗಲ್ಲ. ಎಣ್ಣೆ ಸ್ವಲ್ಪ ಬಾಳೆ ಎಣ್ಣೆ ಹಾಕ್ಬಿಟ್ಟು, ಅದು ಎಣ್ಣೆ ಇಡಲ್ಲ ಹಿಟ್ಟು, ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ. ಅವಾಗ್ಲೂ ಹೇಳ್ದಂಗೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕೊಂತೀನಿ. ಇಲ್ಲಿ ಫಸ್ಟಿಗೆ ಬೆಳ್ಳುಳ್ಳಿ ಹಾಕೊಂಡ್ ಆಮೇಲೆ ತೋರಿಸ್ತೀನಿ ಫ್ರೈ ಅದು. ಇವಾಗ ಬೀನ್ಸ್ ಹಾಕೊಂತೀನಿ, ನೋಡ್ತಾ ಇರ್ಬೋದು. ಈಸಿಯಾಗಿ ಮಾಡ್ಕೋಬಹುದು ಇದನ್ನ, ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಎರಡನ್ನ ಹಾಕ್ತೀನಿ, ಯಾಕಂದ್ರೆ ಬೀನ್ಸ್ ಚೆನ್ನಾಗಿ ಫ್ರೈ ಆಗಿ ನಾವು ಆಲ್ರೆಡಿ ಪೂರ್ತಿ ಫ್ರೈ ಆಗ್ಬಿಟ್ರೆ ಚೆನ್ನಾಗಲ್ಲ. ನೋಡ್ತಾ ಇರ್ಬೋದು, ಈರುಳ್ಳಿ ಮತ್ತೆ ಬೀನ್ಸ್ ಮೆಣಸಿನಕಾಯಿ ಎಲ್ಲ ಫ್ರೈ ಆಗಿದವು. ಇವಾಗ ಟೊಮಾಟೋನು ಕೂಡ ಹಾಕೊಂತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ. ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಅಲ್ಲಿವರೆಗೂ ಸ್ವಲ್ಪ ಬೇಯಿಲ್ಲ. ಅರ್ಶಿನ ಹಾಕ್ತಾ ಇದೀನಿ, ಚಿಟಿಕೆ ಅಂತಾರೆ. ಸ್ವಲ್ಪ ಖಾರ, ಮಸಾಲಾ ಟೈಪ್ ಯಾವ್ದಿರುತ್ತೆ ಮನೇಲಿ ಅದನ್ನ ಹಾಕೊಳ್ಳಿ. ಮಸಾಲ ಏನು ಮ್ಯಾಗಿ ಮಸಾಲಾನು ಹಾಕೋರು, ಬಟ್ ನಾನೇನು ಹಾಕಿಲ್ಲ. ಇಷ್ಟು ಸಿಂಪಲ್ ಆಗಿ ಪಾಸ್ತಾ ಅಂತ ಮಾಡ್ಕೊಂಡು ತಿಂತಾ ಇದೀನಿ. ನಿಮ್ಗೆ ಈ ರೆಸಿಪಿ ಬಗ್ಗೆ ಏನ್ ಅನಿಸ್ತಲ್ಲ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸ್ವಲ್ಪ ನೀರ್ ಟೈಪ್ ಆದ್ರೆ ಸೂಪ್ ತರ ಬರುತ್ತಲ್ಲ, ಹಂಗಾಗಿ ನೀರ್ ಇರ್ಲಿ ಅನ್ನೋದು ಸ್ವಲ್ಪ ನೀರ್ ಹಾಕಿದೀನಿ. ಇದು ಕುದ್ದಿದ್ದನ್ನ ನೀರ್ ಹಾಕಿದೀನಿ. ಕಟ್ ಮಾಡಿದ್ರೆ ಚಾಕುಲಿಂದ ಈಸಿಯಾಗಿ ಕಟ್ ಆಗ್ಬೇಕು, ಅವಾಗ ಕುದ್ದಿದೆ ಅಂತ ಅರ್ಥ. ಹಾಕೊಂಡ್ಬಿಡ್ತೀನಿ. ಇವಾಗ ಹುಷಾರಾಗಿ ತಿರುಗ್ಬೇಕು, ಯಾಕಂದ್ರೆ ಒಡೆದೋಗುತ್ತ. ನೀರ್ ಹಾಕೊಂಡ್ಬಿಡ್ತೀನಿ, ಚೆನ್ನಾಗಿರುತ್ತೆ ನೀರು, ಸೂಪ್ ಟೈಪ್ ಕುಡಿಯೋದಕ್ಕೆ. ಈಗ ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಆಗಿದೆ. ಈ ತರ ಆಯ್ತು, ಪಾಸ್ತಾ ರೆಡಿ ಆಯ್ತು. ಇವಾಗ ಸರ್ವ್ ಮಾಡೋ ಟೈಮ್, ಬರೀ ಸರ್ವ್ ಮಾಡ್ತೀನಿ. ಪಾಸ್ತಾ ಚೆನ್ನಾಗೈತಾ? ಹೆಂಗೈತೆ ಹೇಳು? ಚೆನ್ನಾಗೈತಾ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ಏನು ಅನ್ಸ್ತಾನೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಅಂಡ್ ಬೈ ಬಾಯ್.